ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ನಮ್ಮದು ಲವ್ ಸ್ಟೋರಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದು ಇವಾಗ ಮುಂದ್ಗಡೆ ಹೇಳ್ಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಂದು ಗುಲ್ಬರ್ಗದವನು, ಇವಳು ಗದಗ ಡಿಸ್ಟಿಕ್ಕು ಹುಬ್ಳಿ. ನಾನು ಹಿಂಗೆ ಒಂದು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳು ಸ್ಟೋರಿ ನೋಡಿಬಿಟ್ಟು ಯಾವುದೋ ಒಂದು ಸ್ಟೋರಿ ಹಾಕಿದ್ಲು. ಅವಳು ಫೀಲಿಂಗ್ ಸ್ಟೋರಿನ ಹಾಕಿದ್ಲು, ನನ್ನ ಜೊತೆ ಯಾರೂ ಇಲ್ಲ ಅಂತ. ಅದು ನನ್ನ ಹತ್ರ ಬಂದಿತ್ತು. ನಾನು ನೋಡಿಬಿಟ್ಟು ನಾನು ಇದ್ದೀನಿ ನಿನ್ನ ಜೊತೆ ಅಂತ ಒಂದು ಮೆಸೇಜ್ ಮಾಡಿದೆ. ಆದರೆ ಅವಳು ಅದಕ್ಕೆ ರಿಪ್ಲೈ ಮಾಡಿರಲಿಲ್ಲ. ಆಮೇಲೆ ಯಾರಣ್ಣ ನೀನು ಅಂತ ಒಂದು ಮೆಸೇಜ್ ಮಾಡಿದ್ಲು. ಸೊ ಅದು ಅವಾಗಿಂದ ಫ್ರೆಂಡ್ಸಾಗಿ ನಾವು ಮೆಸೇಜ್ನ ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಪ್ರಪೋಸ್ ಮಾಡಿದೆ ಅವಳಿಗೆ. ಆದರೆ ಅವರು ಒಪ್ಕೊಂತಿರಲಿಲ್ಲ. ಇಲ್ಲ, ನಾನು ಲವ್ ಯು ಮಾಡಲ್ಲ, ನಮ್ಮ ಮನೆಯಲ್ಲಿ ನಂಗೆ ಮದುವೆ ಮಾಡ್ತಿದ್ದಾರೆ, ಫಿಕ್ಸ್ ಆಗಿದೆ, ಅದು ಇದು ಅಂತ ಏನೇನೋ ಕಥೆಗಳನ್ನ ಹೇಳಿದ್ಲು. ನಾನು ಅದು ಸುಮ್ಮನೆ ಲೈಟಾಗಿ ಟೋನ್ ಜಾಸ್ತಿ ತಲೆಗೆ ಹತ್ಕೊಂಡಿರಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಮೆಸೇಜ್ ಮಾಡಿದೆ, ನಾನು ಪ್ರಪೋಸ್ ಮಾಡಿದೆ. ಅವಾಗ ಒಪ್ಕೊಂಡ್ಲು. ಸ್ವಲ್ಪ ದಿನ ಒಂದು 6 ತಿಂಗಳದು ಮೆಸೇಜ್ ಮಾಡಿ ಫೋನಲ್ಲದು ಮಾತಾಡ್ಕೊಂಡು ಆರಾಮಾಗಿದ್ವಿ. ಆಮೇಲೆ ಅವ್ರ ಮನೇಲಿ ಏನೋ ಗೊತ್ತಾಗ್ಬಿಡ್ತು ಅವ್ರ ತಮ್ಮನಿಗೆ. ಹೋಗ್ಬಿಟ್ಟು ಅವ್ರ ಮನೇಲಿ ಹೇಳ್ದ. 3 ತಿಂಗಳು ಮತ್ತೆ ಗ್ಯಾಪ್ ಆಯಿತು. ಅದಕ್ಕಾಗಿ ತಿರ್ಗಾ ಮತ್ತೆ ಅವಳೇ ಫೋನ್ ಮಾಡಿ, ನಾನು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಕೇಳಿದೆ ಶಾಯಿನಾ ಎಲ್ಲಿದ್ದಾಳೆ ಅಂತ. ಸೊ ಇವಳ ಹೆಸರು ಶಾಯಿನಾ ಅಂತ. ಇಲ್ಲ, ಅವಳು ನೀನು ಯಾರು ಅಂತಂದ್ಲು. ಶಾಯಿನಾ ಇದ್ರೆ ಕೊಡ್ತೀರಾ ಅಂತ ನಾನು ಕೇಳಿದೆ. ಆದರೆ ಅವ್ರಿಗೆ ಒಳ್ಳೆ ಇಲ್ಲ. ನಾನು ಸರಿ ಹೋಗಲಿ ಬಿಡು ಅಂತ ಸುಮ್ಮನಾದೆ. ಮತ್ತೆ 3 ತಿಂಗಳು ಗ್ಯಾಪ್ ಆದಮೇಲೆ ವಾಪಸ್ ಫೋನ್ ಬಂತು. ನನ್ನ ಬರ್ಡೇ ಅದು ಮರುದಿನ ಇವಳು ಫೋನ್ ಬಂತು, ನನ್ನ ಮದುವೆ ಆಗಿದೆ, ಫೋನ್ ಮಾಡಬೇಡ, ಅದು ಮಾಡಬೇಡ ಅಂತ. ನಾನು ಅದಕ್ಕೆ ಸರಿ ಆಯಿತು, ಫೋನ್ ಮಾಡಲ್ಲ ಅಂತಂದೆ. ಮತ್ತು ತಿರ್ಗಾ ಸ್ವಲ್ಪ ದಿನ ಬಿಟ್ಟು ಅವಳೇ ಮಾಡಿದ್ಲು ಫೋನು. ಮಾಡಿಬಿಟ್ಟು ಮಾತಾಡಿದ್ಲು, ಚೆನ್ನಾಗಿ ಮಾತಾಡಿದ್ಲು. ನಾನು ಕೇಳಿದೆ ಹೆಂಗಾಯ್ತು ಮದುವೆ, ಏನಕ್ಕೆ ಹೇಳಿಲ್ಲ ಅಂತ. ಅವಳು ಹೇಳಿದ್ಲು, ಇಲ್ಲ ನಾನು ಮದುವೆ ಆಗಿಲ್ಲ, ನಾನು ಸುಮ್ಮನೆ ಹೇಳಿದ್ದೀನಿ ಅಂತಂದ್ಲು. ಅದಕ್ಕೆ ಆವಾಗಿಂದ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಆಯಿತು. 1-2 ತಿಂಗಳು ಲವ್ ಮಾಡಿದ್ವಿ. ಮತ್ತೆ ತಿರ್ಗಾ ಅವಳ ಮನೆಯಲ್ಲಿ ಮತ್ತೆ ಫಿಕ್ಸ್ ಮಾಡಿದ್ರು ಒಂದು ಹುಡುಗನಿಗೆ. ಆದರೆ ಇವಳು ರಿಜೆಕ್ಟ್ ಮಾಡಿದ್ಲು. ಆಮೇಲೆ ನಾನು ಹೇಳಿದ್ಲು, ಈ ಥರ ಮದುವೆ ಮಾಡಬೇಕು ಅಂತ ಅಂತಿದ್ದಾರೆ ಮನೆಯಲ್ಲಿ, ಸೊ ಬರ್ತೀಯ ಅಂತ ಕೇಳಿದ್ಲು. ಸರಿ ನಾನು ಬರ್ತೀನಿ ಅಂತ ಹೋಗ್ಬಿಟ್ಟು ಅವ್ರ ಊರಿಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗು. ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.